ರೊಕ್ಕ ತಿನ್ನೋದು ಬಿಟ್ರಪ್ಪ ರಾಜಕಾರಣಗಳು. ನಾ ಹೇಳಿದೆ ವಿಧಾನಸಭೆದೊಳಗೆ ಹಿರಪ್ಪಣ್ಣ, ಈ ಪೊಲೀಸರದು ಬತ್ತು ನಮ್ಮ ಆರ್ ಅಶೋಕ್ ಒಂದು ಇದನ್ನು ತಂದಿದ್ರು, ಗಮನ ಸೆಳೆಸೋದು. ಏನಂದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇದಕ್ಕೆ ಪೊಲೀಸರು ಕಾರಣ ಅಂತ. ನಾ ಹೇಳಿದೆ ಎದ್ದು, ಪೊಲೀಸರು ಏನು ಕಾರಣ ಇಲ್ಲ, ನೀವು ಎಲ್ಲೇನು ಕೂತಿರ್ಲಿ 224 ಮಂದಿ ಮಹಾನುಭಾವಗಳು, ನೀವು ಆ ಪೊಲೀಸ್ ಕಡೆ ರೊಕ್ಕ ತಿನ್ನೋದು ಬಿಟ್ಟು ತಾನೇ ಸುಧಾರಣೆ. ಒಬ್ಬ PSI ಬರ್ಬೇಕಾದ್ರೆ ಅಲ್ಲಿ ನಿಲಾವ ಚಾಲು ಆಗ್ತಾವ. ಅವ 5 ಕೊಡ್ತೇನಂದಾನ, ನೀ 6 ಕೊಡ್ತಿದ್ರೆ ನಿನಗೆ ಲೆಟರ್ ಕೊಡು. ಮತ್ತೊಬ್ಬ ಬಂದು 7 ಕೊಡ್ತೇನಂತಾನ, ಮತ್ತೊಬ್ಬ 8 ಇರ್ತಾನೆ. ಮತ್ತು MLAಗಳು ಎಷ್ಟು ಕೆಲವೊಂದು ಮಂದಿ ಎಷ್ಟು ನಾಲಾಯಕರಾಗ್ಯಾರ ಅಂದ್ರೆ 7 ಕೊಟ್ಟು ಒಂದು ತಗೋತಾರೆ, ಅವನಿಗೊಂದು ಲೆಟರ್ ಕೊಡ್ತಾರೆ. 8 ಕೊಟ್ಟಂದ್ರೆ ಅವನಿಗೊಂದು ಲೆಟರ್ ಕೊಡ್ತಾರೆ. ಕಡೆಗೆ 10 ಯಾವ ಕೊಡ್ತಾರಲ್ಲ ಅವನಿಗೆ ಫೈನಲ್ ಲೆಟರ್ ಕೊಡ್ತಾರ. ಮುಂದೆ 7, 8 ಕೊಟ್ಟಿರ್ತಾರಲ್ಲ ಪೊಲೀಸರು, ಬಳ್ಳಿ ರೊಕ್ಕ ಕೊಡ್ಬೇಕಾ ಬೇಡ? ಪಾಪ ಅವ್ರು ಕೊಡುದೇ ಇಲ್ಲ. ಅವು ಒಳಗೆ ಇವು ಒಳಗೆ. ನಾ ಬೆಳಗಾವಿ ಅಧಿವೇಶನದಾಗ 2 ವರ್ಷದ ಪೊಲೀಸರು ಅಧಿಕಾರಿಗಳು 2 ವರ್ಷ ಇರ್ಬೇಕಪ್ಪ ಒಂದು ಪೊಲೀಸ್ ಸ್ಟೇಷನ್ದಾಗ. ಅವ ಪೊಲೀಸ್ ಸ್ಟೇಷನ್ ಒಬ್ಬ ಪೊಲೀಸ್ ಆಫೀಸರ್ ಬಂದ್ರೆ ಆ ಊರ ಅವ್ನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯೊಳಗೆ ಯಾರು ಲಫಂಗರು ಅದಾರ, ಯಾರು ಒಳ್ಳೆಯವರು ಅದಾರ, ಯಾರು ಪಿಕ್ ಪಾಕೆಟ್ ಅದಾರ, ಅವ್ರನ್ನ ಗುರ್ತಾಗ್ಬೇಕಲ್ಲ. 6 ತಿಂಗಳು ಗುರ್ತಾಗಿರ್ತದೆ. 8ನೇ ತಿಂಗಳು MLA ಫೋನ್ ಮಾಡ್ತಾನೆ, ನೀನು ಮುಗಿಲಾಕ್ ಬತ್ತಪ್ಪ 1 ವರ್ಷಕ್ಕೆ. ಮತ್ತೊಬ್ಬ 12 ಕೊಡ್ತಿಲ್ಲ ತಾನು, ಏನೈತಿ ಅವ್ನು ಮತ್ತೆ 12 ಕೊಡ್ತಾನೆ. ಅವ ಏನು ಮಾಡ್ತಾರಪ್ಪ ಪಾಪ, ರೋಡ್ ಮ್ಯಾಗ ನಿಂತು ನೀವು ತ್ರಿಬಲ್ ಸೀಟ್ ಹೋಗ್ತಿರ್ತೀರ, ಏಯ್ ಸೈಡ್ ತಗೋ ಆ ಥರ ಇಲ್ಲ. ಕಬ್ಬಿನ ಗಾಡಿ ಸೈಡ್ ತಗೋ, ಹಿಂದೆ ಲೈಟ್ ಇಲ್ಲ ಮುಂದೆ ಲೈಟ್ ಇಲ್ಲ. ನಿಮಗೆ ಹಿಂದೆ ಮುಂದೆ ಲೈಟ್ ಇದ್ರೆ ತಲೆ ಮ್ಯಾಗ ಲೈಟ್ ಇಲ್ಲ ತತ ಭ್ರಷ್ಟಾಚಾರ. ನಾ ಅದಕ್ಕೆ ಹೇಳಿದೆ MLAಗಳು ನೀವು ರೊಕ್ಕ ತಿನ್ನೋದು ಬಿಟ್ರು. ನಾವು ಎಲ್ಲಿವರೆಗೆ ಪೊಲೀಸ್ ಇಲಾಖೆ ರೊಕ್ಕ ತಿಂತೀವಿ, ಸಣ್ಣ ಸಣ್ಣ ಇಲಾಖೆದು ರೊಕ್ಕ ತಿಂದ್ರೆ ಭ್ರಷ್ಟಾಚಾರ ಹೆಂಗೆ ಕಡಿಮೆ ಆಗ್ತತ್ರಿ? ಅದಕ್ಕೆಲ್ಲರೂ ಮೇಜ್ ಕೂತಿದ್ರು, ಬೈದು ಕೂತಿದ್ರು, ಏನಂದ್ರೆ ಕೂತಿದ್ರು, ಒಟ್ಟು ನಾ ಮಾತಾಡೋದಕ್ಕೆ ಸಪೋರ್ಟ್ ಮಾಡೋದು. ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಬಂಧುಗಳೇ,